ರಾಮಣ್ಣ, ಓ ರಾಮ, ಬಾರ್ಲೆ. ಇಬ್ಬರ ಹೆಸರು ರಾಮನ. ಯಪ್ಪ ದೇವ್ರ, ನೀ ನಾನು ಕರಿತೀವೋ ನಾನು ಏನು ಕರಿತೀನ ಒಂದು ಗೊತ್ತಾಗುದಿಲ್ಲ. ಏನ್ಪ ಅಣ್ಣ ಈ ಕಡೆ? ಇಲ್ಲಪ್ಪ, ಸ್ವಲ್ಪ ದವಾಖಾನೆ ತೋರಿಸ್ಕೊಳಕ್ ಬಂದಿದ್ದೆ. ನಿನಗೆ ಗೊತ್ತಲ್ಲೇ, ನಾನು ನನ್ನ ಹೆಂಡ್ತಿ ಬಂದೀವಿ. ಏನಪ್ಪ ಸಾಕಾಗೈತೆ ನೋಡಪ್ಪ ಮಕ್ಕಳ ಸಲುವಾಗಿ. ಮರ ಆಗು ಮಠ ಒಂದು ಆಗಿಂದ ಇವನು ನಾವು ಮಕ್ಳು ಬರೋಬ್ಬರಿ ಇಲ್ಲಾಂದ್ರೆ ಇವು ಯಾಕೆ ಹುಟ್ಟಿದ್ವೋ ಮರ ಇಂಥ ಮಕ್ಳು ಅಂತ ಬೇಯ್ತೀವಿ. ಮಕ್ಳಾಗು ಮಠ ಮಕ್ಳು ಅಂತ ಹೊಡ್ಕೊಂತೀವಿ. ನಮ್ಮ ಮನ್ಯಾಗ ಒಂದೇ ಕಿರಿಕಿರಿ, ಇನ್ನೊಂದು ಲಗ್ನ ಆಗಂತೇಳಿ. ಅದಕ್ಕೆ ತಲೆ ಕೆಟ್ಟು ನಮ್ಮ ಹೆಂಡತಿ ಮಾವದನಲ್ಲ, ಹೆಂಡತಿ ಅಪ್ಪ ನಮ್ಮ ಮಾವ ಬಿಡುದಿಲ್ಲ ಮರ ದವಾಖಾನಿ ಕಳ್ಸ್ಯಾನಿಲ್ಲೇ. ಇನ್ನೊಂದು ಮಾಡ್ಕೊಳಕ್ ತಯಾರಾದೇನೆ. ನಾ ಏನು ಮಾಡ್ಕೊತೇನಪ್ಪ ಇನ್ನೊಂದು. ಮತ್ತೇನು ಮಾಡೋದು, ಈಗಾಗಿಲ್ಲ ಅಂದ್ರೆ ಬಿಟ್ಕೊಡ್ತೇನೆ. ಅದಕ್ಕೆ ಒಂದ್ಸಲ ಇಬ್ರು ಕೂಡ ಪರೀಕ್ಷೆ ಮಾಡಿಸ್ರಿ. ಬಗನ ನನ್ನ ಮಗಳದ ಏನಾರ ಪಾಠ ಇತ್ತಂದ್ರೆ ನೀ ಇನ್ನೊಂದು ಮಾಡ್ಕೊ ಹೋಗಂದ ನಾವು. ಅದಕ್ಕೆ ಬಡಾಬಡತ್ತಿ ಇಲ್ಲೆಲ್ಲ ಇದು ಮಾಡೋಣ ಅಂತ ಬಂದನಿ. ಏನಿಲ್ಲಪ್ಪ ಆರಾಮದನೆ ಅಂತ ಬಂತಂದ್ರೆ ಮುಗಿಯೈತಿ, ಇನ್ನೊಂದು ಮಾಡ್ಕೊಂಡ ಬಿಡ್ತಾನೆ. ಅವನು ಮತ್ತೇನು ಮಾಡುದ್ಲಿ? ಎಂತ ಮದಿಯೋ ಮರಾಯ, ಪಾಪ ಕಟ್ಕೊಂಡು ನೀನು ತಿನ್ಬಿಟ್ಟು ಇನ್ನೊಂದು ಮಾಡ್ಕೊಳ್ದ? ಯಪ್ಪ ಕಷ್ಟನ ಸುಖನ ಅದ್ರಾಗ ಹೋಗ್ಬೇಕಪ್ಪ. ಏಪ್ಪ ಮನ್ಯಾಗ ನಮ್ಮವ್ವ ನಮ್ಮಪ್ಪಂದು ಕೇಳಕ್ಕಾಗಲ್ತ ಮರಾಯ. ಮೊಮ್ಮಕ್ಕಳು ವಂಶ ಮುಂದುವರಿಬೇಕು ಮತ್ತು ನೋಡ್ಬೇಕಲ್ಲಪ್ಪ ಅವ್ರದ್ದು ನಾವು. ಹೌದಿಲ್ಲ? ಈಗ ನೆನ್ ಬಿಡ್ತಾನೆ ನೆನ ಎರಡು ಇರ್ವಲ್ವಕ್ಕ, ಹೌದಿಲ್ಲ? ಅಂದಂಗೆ ನೀ ಅದಕ್ಕೆ ಬಂದಿದ್ಯೋ? ಯಾಕೆ ಆರಾಮದಿಲ್ಲ? ಸೇಮ ನಿನ್ನಂತದ. ಆದ್ರೆ ನಾ ಇನ್ನೊಂದು ಮಾಡ್ಕೊಳಕ್ ತಯಾರಿಲ್ಲಪ್ಪ. ತೋರಿಸ್ಕೊಳ್ಳೋದು ದವಾಖಾನೆ ಅಂತ ಬಂದೇನಿ. ನೋಡುನು ಏನ ಎತ್ತ ಗುಳಿಗೆ ಔಷಧಿ ಏನಾರ ಕೊಡೋದಿದ್ರು ಕೊಟ್ಬಿಡ್ಲಿ, ತಾಗ ತೊಗೊಂಡ್ಬಿಡ್ತೇವೆ ಒಮ್ಮೆ ಅಂತ. ಆಲೆಪ್ಪ ಹಂಗಾರ ತೋರಿಸ್ಕೊಂಡು. ನಂದು ಎಲ್ಲ ಅವು ಏನೇನು 108 ಪರೀಕ್ಷೆ ಮಾಡ್ತಾರಪ್ಪ ಎಲ್ಲ ತೊಗೊಂಡು ಮಾಡಾಕತ್ತಾರ. ಅದ್ರದ್ದು ಉತ್ತರ ಒಂದು ಹೇಳೋದು ಕಾಯಕತ್ತೇನೆ. ನಾನು ಇಲ್ಲೇ ನಿಂತೇನೆ. ಅದಕ್ಕೆ ನಿಂದು ಆಗೈತನ? ಹ್ಞೂ ನಾ ಮರ ಅವು ಏನೇನೋ ಪರೀಕ್ಷೆಗೆ ಏನೇನೋ ಕೇಳಿದ್ರಪ್ಪ, ಎಲ್ಲ ಕೊಟ್ಟೇನಿ. ಪರೀಕ್ಷೆ ಮಾಡಿದ್ರು ಅವು ಎಂಥವ ಏನೇನ ಮಾಡಿದ್ರವ ನಮ್ಗೆ ಹೇಳಕ್ಕೂ ಬರೋದಿಲ್ಲಪ್ಪ. ಅವೆಲ್ಲ ಆಗೈತಿ. ನನಗೂ ಒಂದು ಉತ್ತರ ಹೇಳೋದು ಕಾಯಕತ್ತೇನೆ. ಈಗ ನಾನು ಹೆಂಡ್ತಿ ಆ ಕಡೆ ಹೆಣ್ಮಕ್ಳು ಡಾಕ್ಟರ್ ಅದಾರಲ್ಲ ಅಲ್ಲಿ ತೋರಿಸ್ಕೊಳಕತ್ತಾಳ. ಹಂಗ ನಾನು ಹೆಂಡ್ತಿನೂ ಅಲ್ಲೇ ಆತು. ಅವರು ಭೇಟಿಯಾಗಿ ಏನು ಮಾತಾಡಕತ್ತಾರೋ ಏನು ಒಬ್ರಿಗೊಬ್ರು ಗೊತ್ತಿಲ್ಲಲ್ಲ, ಸುಮ್ ಕುಂತಾವ. ಅಲ್ಲಿ ರಾಮ್ ಅಂತ ಇದ್ದಾರೆ ನೋಡಿ, ಅವ್ರನ್ನ ಕರೀರಿ. ಹಾ ಡಾಕ್ಟರ್ ಕರಿತೀನಿ. ರಾಮನ್ ಅವ್ರು ಯಾರ್ರಿ ಇದ್ರಾಗ? ನಾನ ರೀ ಮೇಡಮ್. ರೀ ಏನೇ ಇಲ್ಲಿ ರಾಮ್ ಅಂದ್ರೆ ನೀವನ? ಹ್ಞೂ ರೀ ಮೇಡಮ್ ಅವ್ರ. ಡಾಕ್ಟರ್ ಒಳಗ್ ಕರ್ಯಾಕತ್ತಾರ ಬರ್ರಿ. ಈಗ ಅಲ್ಲಿ ಯಾರು ನನ್ನ ಹೆಸರು ಕೊಂಟ ಓದ್ರಿದ್ರ ಒಳಗೆ ಹೋಗ್ಬೇಕು ನಾನು. ನಿಂದ್ರ ಬನ್ನಿ. ಮಾರಾಯ, ಹೆಣ ಕಾಯೋದು ಈ ದವಾಖಾನೆ ಪಾಳ್ಯ ಕಚ್ಕೊಂಡು ನಿಲ್ಲೋದು ಒಂದನ ಮಾರಾಯ. ಆತಾಗ ದೌಡಾಗೋದೇ ಇಲ್ಲ ಕೆಲಸ. ರಿಪೋರ್ಟ್ ಎಲ್ಲ ಕರೆಕ್ಟಾಗಿ ಐತೆನಮ್ಮ ಇದು? ಹ್ಞೂ ಡಾಕ್ಟರ್, ಎಲ್ಲ ಚೆಕ್ ಮಾಡಿ ಇದ್ರಾಗ ಹಾಕಿದ್ರಿ. ಇವ್ರದ ರೀ ಇದು. ಆಯ್ತಮ್ಮ. ಡಾಕ್ಟ್ರ ಏನಾರ ತೊಂದರೆ ಏನ್ರಿ? ತೊಂದರೆ ಅಂತಂದ್ರಪ್ಪ, ನಿಮ್ಮ ಹೆಂಡತಿದು ರಿಪೋರ್ಟ್ ನಮ್ಮ ಮಿಸಸ್ ನೋಡ್ತಾರಪ್ಪ. ಅವರು ಡಾಕ್ಟ್ರ್ ಹಿರೇಮಟ್ಟಿ ಇಲ್ಲೇ ಅದಾರ. ಆ ಕಡೆ ಹೆಣ್ಮಕ್ಳದ್ದು ಚೆಕಪ್ ಮಾಡ್ತಾರಪ್ಪ ಅವ್ರು. ಈಗ ನಿಮ್ದು ನಾ ಮಾಡೇನಲ್ಲ, ಮಕ್ಕಳದು ಸ್ವಲ್ಪ ತೊಂದರೆ ಐತಲ್ಲಪ್ಪ. ಅಂದ್ರೆ ಡಾಕ್ಟ್ರ ನಾನು ಕರೆಕ್ಟಾಗಿ ಅದೇನು ರೀ ಡಾಕ್ಟ್ರ? ಛೇ ಹಾಗೆಲ್ಲ ಏನು ತಿಳ್ಕೊಬೇಡಪ್ಪ. ನೀ ಆರೋಗ್ಯವಾಗಿ ಅದಿ. ಏನು ಸಂಸಾರ ಜೀವನಕ್ಕೆ ನಿನಗೇನು ತೊಂದರೆ ಇಲ್ಲ. ಸಾಂಸಾರಿಕ ಜೀವನಕ್ಕೆ. ಆದರೆ ಏನಂದರೆ ಇಲ್ಲಿ ಮಕ್ಕಳದೇ ಬೇರೆ ಆಕೈತಪ್ಪ, ಅದೇ ಬೇರೆ ಆಗ್ಬಿಡ್ತೈತಿ. ಈಗ ಹೆಣ್ಮಕ್ಳಿಗೆ ಹೆಂಗೆ ಎಲ್ಲ ಈ ಚೆಕಪ್ ಮಾಡಿಸ್ತಾರೆ. ಏನು ಮಾಡ್ತಾರೆ ಹೆಣ್ಮಕ್ಳಿಗೆ? ಗರ್ಭಕೋಶ ನೋಡ್ತಾರೆ, ಅಂಡಾಣು, ವೀರ್ಯಾಣು, ಪ್ರತಿಯೊಂದೂ ಸ್ಪರ್ಮ್ ಕೌಂಟ್ ಎಲ್ಲದನ್ನು ಚೆಕಪ್ ಮಾಡ್ತಾರಪ್ಪ. ಹೌದಾ? ಈಗ ಹಂಗೆ ಗಂಡ್ಮಕ್ಳಿಗೂ ಇರ್ತಾವಪ್ಪ ಅವೆಲ್ಲ. ಅವೇನಾಗ್ತೈತಿ, ಈಗ ಇವನ್ನೆಲ್ಲ ಹೇಳ್ಕೊಂಡು ಕುಂತ್ರೆ ಪಾಪ ನಿನಗೂ ಅರ್ಥ ಆಗಲ್ಲ. ಈ ರಿಪೋರ್ಟ್ ಪ್ರಕಾರ ಹೇಳೋದಾದ್ರೆ ಈಗ ಸದ್ಯಕ್ಕೆ ನಿನಗೆ ಸ್ಪರ್ಮ್ ಕೌಂಟು ಭಾಳ ಕಡಿಮೆ ಅದಾವೆ. ಹೇಳ್ಬೇಕಂದ್ರೆ ಭಾಳ ಉತ್ಪತ್ತಿ ಆಗ್ತಾ ಇಲ್ಲ. ಈಗ ನಾ ಕೇಳ್ತೀನಪ್ಪ, ಬಿಡಿ ಸೇರ್ತೀನ, ಸಿಗರೇಟ್ ಏನಾರು ಸೇರ್ತೀನಪ್ಪ, ಅಥವಾ ಈ ಕುಡಿದು ಗುಟ್ಕಾ ಇವೇನಾರು ಮಾಡ್ತೀನಪ್ಪ? ಇಲ್ರಿ ಡಾಕ್ಟ್ರ, ಅದೆಲ್ಲ ಏನು ಮಾಡೋದಿಲ್ರಿ. ಸ್ವಲ್ಪ ಎಲಡಿಕೆ ಹಾಕ್ಕೊಂಡಾಗ ತಂಬಾಕು ಹಾಕ್ಕೋತೀನಿ ರೀ ಅಷ್ಟೇ. ಬಿಟ್ಬಿಡಪ್ಪ. ಈಗ ಭಾಳಷ್ಟು ಗಂಡ್ಮಕ್ಳಲ್ಲಿ ಆಗುವಂಥ ತೊಂದರೆ ಏನಂದ್ರೆ, ಸಿಗರೇಟ್ ಸೇರ್ತಾರೆ, ಈ ತಂಬಾಕು ಹಾಕ್ಕೊಂತಾರೆ, ಇವು ಕುಡಿದು ಒತ್ತಟ್ಟಿಗೆ ಹೋದರೂ ಈ ಸಿಗರೇಟು ತಂಬಾಕು ಐತಲ್ಲಪ್ಪ, ಇದು ಒಂದು ಮಕ್ಕಳ ಒಂದು ಆಗುವಂಥ ಒಂದು ಕ್ರಿಯೆನ ನಾಶ ಮಾಡಿಬಿಡ್ತಾವಪ್ಪ ಇವು. ಈ ಥರ ಸಿಗರೇಟ್ ಸೇದುವಂಥ ಗಂಡಸರಿಗೆ ಇಂದ ಹೆಣ್ಮಕ್ಳಿಗೂ ಪ್ರಾಬ್ಲಮ್. ಯಾಕಂದ್ರೆ ಅವರಲ್ಲೇ ಅವರು ಆರೋಗ್ಯನ ಕಾಯ್ಕೊಂಡಿರಂಗಿಲ್ಲ. ಅದಕ್ಕೆ ಅದನ್ನು ತಂಬಾಕು ಹಾಕೊಳ್ಳೋದು ಸ್ವಲ್ಪ ಬಿಡಪ್ಪ ನೀನು. ಯಾಕಂದ್ರೆ ನಾರ್ಮಲಾಗಿ ಈಗ ನಿಂದು ಆಲ್ರೆಡಿ ಏನೂ ಭಾಳ ಕೌಂಟ್ ಇಲ್ಲಪ್ಪ, ಭಾಳ ಕಡಿಮೆ ಐತಿ. ಈಗ ಮತ್ತು ನೀನು ತಂಬಾಕನ್ನು ಹಾಕ್ಕೊಂಡು ಇನ್ನಷ್ಟು ಇದು ಮಾಡ್ಕೊಳ್ಳೋದು ಬೇಡ. ಈಗ ಹೇಳ್ಬೇಕಂದ್ರೆ ಈ ರಿಪೋರ್ಟ್ ಪ್ರಕಾರ ನಿನ್ನಲ್ಲೇ ಈಗ ಹೆಚ್ಚಿನ ಪ್ರಮಾಣದ ಸಮಸ್ಯೆ ಇರೋದು ನಿನ್ನಲ್ಲಿ. ಮಕ್ಕಳು ಆಗದೆ ಇರೋದಕ್ಕೆ ಕಾರಣನೇ ಇದಪ್ಪ. ನೋಡಪ್ಪ, ಮೊಸರು, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಹಿಂಗೆ ಹೈನದ ಊಟ ಮಾಡು ಚಲೋತ್ತಂಗೆ. ಇವೆಲ್ಲ ಆರೋಗ್ಯಕ್ಕೆ ಗುಡ್ ಕೊಲೆಸ್ಟ್ರಾಲ್ಗಳು ಇವೆಲ್ಲ ಇವು ಬೇಕು ದೇಹಕ್ಕೆ. ಇವಕರಿಂದ ವಿಟಮಿನ್ಸ್ ಇಂಥವೇನು ಕೌಂಟ್ ಅದಾವಲ್ಲ ಇವೆಲ್ಲ ಹೆಚ್ಚಿಗೆ ಹಾಕ್ಕವು. ಆಮೇಲೆ ತಂಬಾಕು ಬಿಟ್ಬಿಡಪ್ಪ, ಸಿಹಿ ಎಲಡಿಕೆ ಹಾಕು, ಹಂಬಾಡಿ ಎಲೆ ಹಾಕ್ಕೊಂಡು, ಸುಣ್ಣ ಹಾಕ್ಕೊಂಡು. ಅದು ಒಂಥರ ಹೊಟ್ಟೆ ಪಚ್ಚಿನ ಶಕ್ತಿಗೆ ಒಂದು ಎಲಡಿಕೆ ಒಳ್ಳೇದು. ಹಾಕೋ, ತಂಬಾಕು ಹಾಕೋಬೇಡ. ಈಗ ಈ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಒಂದು ಸ್ವಲ್ಪ ಗುಳಿಗೆ ಔಷಧ ಬರ್ತಾವಪ್ಪ, ಕೊಡ್ತೀನಿ. ಕೊಟ್ಟರು ಅದು ಎಷ್ಟರ ಮಟ್ಟಿಗೆ ಇದು ಆಕೈತಿ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಟ್ರೀಟ್ಮೆಂಟ್ ಕೊಡೋಣ ಆಯಿತಾ? ನಿಮ್ಮ
ಹೆಂಡತಿಯವ್ರು ಬಂದ್ರಂದ್ರೆ ಅವ್ರನ್ನ ಕೇಳ ಏನಂದ್ರೆ ಡಾಕ್ಟ್ರು ಅಂತೇಳಿ ಅಲ್ಲಿ ಅವ್ರಿಗೂ ಹೇಳಿ ಕಳ್ಸಿರ್ತಾರ. ಅದ್ರ ಪ್ರಕಾರ ಅವ್ರಲ್ಲಿ ತೊಂದರೆ ಆಯ್ತೋ ಇಲ್ಲೋ ಗೊತ್ತಾಗ್ತೈತಿ. ಅಕಸ್ಮಾತ್ ಅವ್ರಿಗೆ ಏನೂ ಇಲ್ಲ ಆರಾಮದಾರ ಅಂತ ಬಂತಂದ್ರೆ ನಿನ್ನಲ್ಲಿರೋ ಪ್ರಾಬ್ಲಮಿಂದನ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ನೀನು ತಿಳ್ಕೊಂಬಿಡಪ್ಪ. ಏನು ಗುಳಿಗೆ ಔಷಧ ಬರ್ದು ಕೊಡ್ತೇನೆ ಅಂತ ತೊಗೊಳುವಂತ ಏನು ಡಾಕ್ಟ್ರ. ನನಗೆ ಸಮಸ್ಯೆ ಇರೋದನ್ನ ನಮ್ಮ ಮನೆಯವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಡಾಕ್ಟ್ರ. ಒಂಥರ ನನಗೆ ಅಸಹ್ಯ ಆಕತ್ರಿ. ಇಲ್ಲಪ್ಪ, ನಾ ಯಾಕೆ ಹೇಳಕ್ಕೆ ಹೋಗ್ಲಿ, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಕೊಡೋ ಗುಳಿಗೆ ಔಷಧ ಬೇಕಾದ್ರೆ ನೀ ತಗೋಪ್ಪ ಅಷ್ಟೇ. ಹ್ಞೂ ಡಾಕ್ಟ್ರ್ ಆಯ್ತು. ಆಮೇಲೆ ಒಂದು ವಿಚಾರ ಹೇಳ್ತೇನಪ್ಪ, ಗಂಡ ಹೆಂಡತಿ ನಡಕ ಮುಚ್ಚುಮರಿ ಮಾಡೋದು ಅಷ್ಟು ಒಳ್ಳೇದಲ್ಲ. ಈಗ ನೀ ಹೇಳಿದ್ರು ನೀನು ಹೆಂಡತಿ ಮುಂದೆ ಹೇಳ್ತಿ, ಅವ್ರು ಮತ್ತೆ ಯಾರ ಮುಂದೆ ಹೇಳಕ್ಕೆ ಹೋಗೋದಿಲ್ಲ, ಹೌದಾ? ಈಗ ನೀವು ನಿಮ್ಮ ಹೆಂಡತಿಯ ಮುಂದೆನೇ ನೀ ಮುಚ್ಚುಮರಿ ಮಾಡ್ತೀನಿ ಅಂದ್ರೆ ಅದು ನಿನಗೆ ಬಿಟ್ಟಿದ್ದಪ್ಪ. ಒಟ್ಟು ಆದಷ್ಟು ತೆರೆದ ಪುಸ್ತಕದಂತೆ ಜೀವನ ಮಾಡೋದು ಒಳ್ಳೇದು. ಹೌದ್ರಿ, ಆದ್ರೆ ಈಗ ಹೆಂಗಾಕೈತಂದ್ರೆ ನಮ್ಮ ಮನ್ಯಾಗ ಇನ್ನೊಂದು ಲಗ್ನ ಮಾಡ್ಕೊ ಆಕಿಗೆ ಮಕ್ಕಳಾಗುವಲ್ವ ಅನ್ನಕತ್ತಾರ್ರಿ. ನಮ್ಮ ಮನ್ಯಾಗ ಅಂದ್ರೆ ನಮ್ಮವ್ವಾರ ಅಲ್ರಿ, ನಮ್ಮ ಅಪ್ಪಾರ ಅಂತಾರ್ರಿ. ಅದಕ್ಕೆ ನಮ್ಮವ್ವಾರ ಒಮ್ಮಿಬ್ರು ಪರೀಕ್ಷೆ ಮಾಡಿಸ್ಕೊರಿಪ್ಪ, ಏನಾರ ಹೆಚ್ಚು ಕಮ್ಮಿ ಇದ್ರೆ ಹೊರಬೀಳಲಿ ಅಂತ ಇಲ್ಲಿ ಮಟ್ಟ ಕಳ್ಸ್ಯಾರ್ರಿ. ಈಗ ನೋಡಿದ್ರೆ ನಂದ ಸಮಸ್ಯೆ ಅಂದಮೇಲೆ ನಾ ಇನ್ನೊಂದು ಲಗ್ನ ಆದರೂ ಅದು ಆಕಿಗಾದರೂ ಆಗೋದಿಲ್ಲ ರೀ. ಮತ್ತೆ ನಂದ ಸಮಸ್ಯೆ ಐತಲ್ರಿ. ಖರೇನ ಯಾಕೋ ಏನೋ ಒಂದು ಗೊತ್ತಾಗ್ವಲ್ತ್ರಿ. ನಾವು ಆರಾಮ ಅದೇನಿ ಅಂತ ತಿಳ್ಕೊಂಬಿಟ್ಟಿದ್ದೆ. ಆದರೆ ಹಿಂಗೆಲ್ಲ ಇರ್ತಾವೆ ಒಳಗೆ ಮತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ರೀ. ಈಗ ಒಂದು ಮಕ್ಕಳಾಗಿಲ್ಲ ಅಂದ್ಬಿಟ್ಲೆ ಹೆಣ್ಣು ಮಕ್ಕಳನ್ನ ದೂರ್ತಾರೆ ನೋಡ್ರಿ, ಆಕಿನಿಂದನೇ ಆಗಿಲ್ಲ ಅಷ್ಟೇ. ನಮ್ಗೆ ಮತ್ತೆ ಗಣಸುರ್ದು ಹಿಂಗೆಲ್ಲ ಇರ್ತೈತೆ ಅಂತೇಳಿ ನಮಗೆ ಗೊತ್ತಾಯ್ದಿದ್ದಿಲ್ರಿಪ್ಪ. ಒಂದು ನಿಮಿಷಪ್ಪ, ನಿಮ್ಮ ಮಿಸ್ಸಸ್ ಏಜ್ ಎಷ್ಟು? ಮಿಸ್ಸಸ್ ಅಂದ್ರೆ ಹೆಂಡತಿಯ ವಯಸ್ಸು ಎಷ್ಟಪ್ಪ? ಆಕಿಗೆ ಎಷ್ಟಿರ್ಬೇಕು, ಒಂದು 21 ಇರ್ಬೇಕ್ರಿ. 21 ಇರ್ಬೇಕ್ರಿ. 21 ಅಂದರೆ ಎಷ್ಟು ವಯಸ್ಸಿಗೆ ಮದುವೆ ಆಗೈತೆ ನಿಮ್ದು? ನನಗೆ ಒಂದು 21 ಇರೋಕ್ಕಿಲ್ರಿ. ಆಕಿಗೆ 20 ಇರ್ಬೇಕ್ರಿ. ಯಾಕಂದ್ರೆ ಆಕಿ 15 ವರ್ಷದಕ್ಕೇನ ಇದ್ದಾಗ ಹೌದ್ರಿ ಮದುವೆ ಆಗೈತ್ರಿ. ಅಷ್ಟು ಸಣ್ಣ ವಯಸ್ಸಿಗೆ ಮದುವೆ ಆತ. ಇದೇ ನೋಡಪ್ಪ, ಕೆಲವು ಪ್ರಾಬ್ಲಮ್ಸು ಆಗ್ತಾ ಇರೋದು ಕೆಲವು ಕಡೆಯಲ್ಲಿ ಅಂದ್ರೆ ಇದೆ. ಸ್ವಲ್ಪ ಓದಿ ತಿಳ್ಕೊಂಡು ಎಜುಕೇಟೆಡ್ ಇದ್ರೆ ಅದು ಬೇರೆ. ಈ ಕೆಲವೊಂದು ಕಡೆ ಏನು ಮಾಡ್ಬಿಡ್ತಾರೆ, ವಯಸ್ಸಿಗೆ ಬಂದ ತಕ್ಷಣ ಹೆಣ್ಣು ಮಕ್ಕಳು ಮದುವೆ ಆದ ತಕ್ಷಣ, ಇದು ದೊಡ್ಡವರಾದ ತಕ್ಷಣ ಮದುವೆ ಮಾಡಿಬಿಡ್ಬೇಕು ಅನ್ನೋದು ಕೆಲವು ಈ ಹಳ್ಳಿಗಳಲ್ಲಿ ಪದ್ಧತಿ. ಅದು ಮುಂದೆ ಹೋಗ್ತಾ 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 ಸರಿ ಹೋಗ್ತೈತಿ. ಆದರೆ ಹೇಳಬೇಕಂದ್ರೆ ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟಿರಬೇಕು, ಗಂಡು ಮಕ್ಕಳಿಗೆ 21 ವರ್ಷ ಮೇಲ್ಪಟ್ಟಿರಬೇಕು. ಇದು ವೈವಾಹಿಕ ಜೀವನಕ್ಕೆ ಸರಿಯಾದ ಒಂದು ವಯಸ್ಸು. ಕಾಂತಮ್ಮ, ಹಾಂ ರೀ ಡಾಕ್ಟ್ರ್. ಇವ್ರ ಮಿಸ್ಸಸ್ದು, ಇವ್ರ ಹೆಂಡತಿದು ಆ ಕಡೆ ನಮ್ಮ ಮಿಸ್ಸಸ್ ಕಡೆ ಅವ್ರ ಹೆಸರು ಏನೋ ಅಂದಲ್ಲಪ್ಪ, ಈರಮ್ಮ ಗೊತ್ತಲ್ಲ? ಈರಮ್ಮ ಅನ್ನೋದು ರಿಪೋರ್ಟ್ ತೊಗೊಂಬರಮ್ಮ ಒಂದು ಸ್ವಲ್ಪ. ಹ್ಞೂ ರೀ ಡಾಕ್ಟ್ರ್. ಒಂದು ನಿಮಿಷ ಇರ್ರಿ, ನೋಡ್ತೀನಿ, ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಇವು ಏನಾಗ್ತೈತೆ ಅಂದ್ರೆ ಕೆಲವು ಹೆಣ್ಮಕ್ಳಿಗೂ ಕೆಲವು ಪ್ರಾಬ್ಲಮ್ಸ್ ಇರ್ತಾವ್ರಿ. ಡಾಕ್ಟ್ರ ತಗೋರಿ. ನಮಸ್ಕಾರ ರೀ ಡಾಕ್ಟ್ರ. ಹಾಂ, ಇವ್ರ ಹೆಂಡ್ತಿಯನಮ್ಮ ನೀವು? ನೋಡಮ್ಮ, ಈ ರಿಪೋರ್ಟ್ ಪ್ರಕಾರ ಅಲ್ಲ ಆಲ್ರೆಡಿ ಲೇಡಿ ಡಾಕ್ಟರ್ ನಿಮಗೆ ಹೇಳ್ಯಾರ, ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೋಡಪ್ಪ, ಈ ರಿಪೋರ್ಟ್ ಪ್ರಕಾರ ಏನಂದ್ರೆ ಗರ್ಭಕೋಶ ಭಾಳ ಸಣ್ಣದೈತಿ. ಯಾಕಂದರೆ 4.7 ಏನೋ ಇರಬೇಕಪ್ಪ. ಅದೆಲ್ಲ ಲೆಕ್ಕ ಹೇಳಕತ್ರೆ ನಿನಗೆ ಗೊತ್ತಾಗಲ್ಲ ಅವೆಲ್ಲ. ಗರ್ಭಕೋಶ ಸಣ್ಣದೈತಿ ಒಟ್ಟಿನಲ್ಲಿ. ಯಾಕಂದರೆ 3 ತೋರಿಸ್ತೈತಿ, ಇದ್ರೊಳಗೆ 3.2 ಎಷ್ಟೋ ತೋರಿಸ್ತೈತಿ. ಗರ್ಭಕೋಶ ಸಣ್ಣದಿರೋದಾಗ ಏನಾಗುತ್ತೆ, ಈ ಹೆಣ್ಮಕ್ಳು ದೊಡ್ಡವರಾದ ತಕ್ಷಣ ಆಮೇಲೆ ಅವ್ರ ಆರ್ಗನ್ಸ್ ಬೆಳೀತಾ ಇರ್ತಾವೆ, ಮೈಯಲ್ಲಿ ಚೇಂಜಸ್ ಆಗ್ತಿರ್ತೈತಿ, ಬೆಳವಣಿಗೆ ಇರ್ತೈತಿ. ಇನ್ನು 18 ವರ್ಷದವರೆಗೂ ಬೆಳವಣಿಗೆ ಆಗ್ತಾನೆ ಇರ್ತೈತಿ. ಆದರೆ ಈ ದೊಡ್ಡವ್ರು ಏನು ಮಾಡ್ಬಿಡ್ತಾರ, ದೊಡ್ಡಕ್ಕೆ ಆದ್ಲೋ ಮುಗೀತು ಮದ್ವೆ ಮಾಡಿಬಿಡ್ರಿ, ಇಷ್ಟೇ ಮದ್ವೆ ಮಾಡಿಬಿಡ್ತಾರ. ಅವಾಗ ಏನಾಗ್ತೈತಿ, ಕೆಲವೊಂದು ಸಲ ಈ ಥರ ಸಮಸ್ಯೆಗಳು ಎದುರಾಗ್ತಾವೆ. ಹಾಗಂತ ಎಲ್ಲರಲ್ಲೂ ಇದು ಆಗುತ್ತೆ ಅಂತ ಹೇಳಲ್ಲ. ಕೆಲವರಲ್ಲಿ 18 ವರ್ಷ ಒಳಗೆ ತುಂಬಲಾರ್ದೇ ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆದಾಗ ಈ ಥರ ಗರ್ಭಕೋಶ ಸಣ್ಣದಾಗೇ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಸಂಸಾರ ಜೀವನ ಕಾಲಿಟ್ಬಿಡ್ತೀರಿ. ಹಾಗಾಗಿ ಆಮೇಲೆ ನಿಮ್ಮಲ್ಲೂ ಅಷ್ಟೇ ಪ್ರೌಢಾವಸ್ಥೆ ಇಲ್ಲದೆ ಮದುವೆ ಆದ ತಕ್ಷಣ ಈಗ ನಿಮ್ಮಲ್ಲೂ ತೊಂದರೆಗಳು ಕಾಡಕ್ಕೆ ಶುರುವಾಗ್ತಾವೆ. ಹೀಗೆ ಆಗಿ ಏನಾಗ್ಬಿಡ್ತಾವಂದ್ರೆ ಮಕ್ಕಳ ಸಮಸ್ಯೆ ಆಗ್ತಾವೆ, ಉಲ್ಬಣ ಆಗ್ತದೆ. ಕೆಲವೊಂದ್ಸಲ ಏನಾಗ್ಬಿಡ್ತೈತಪ್ಪ, ಮಕ್ಕಳಾದ್ರೂ ಕೂಡ ಕೆಲವೊಬ್ಬರಿಗೆ, ಎಲ್ರಿಗೂ ಅಲ್ಲ, ಕೆಲವೊಬ್ಬರಿಗೆ ಅಂಗವಿಕಲವಾಗಿ ವಿಟಾಮಿನ್ಸ್ ಎಲ್ಲ ಇದು ಕೊರತೆ ಇರೋದ್ರಿಂದ ಅಂಗವಿಕಲ ಮಕ್ಕಳುಗಳು ಹುಟ್ಟುಬಿಡ್ತಾವೆ. ಆ ಥರ. ಹಂಗಂತ ಎಲ್ರಿಗೂ ಆಗಲ್ಲ. ಹಾಗಂತ ಈಗ ಏಜ್ ಚಿಕ್ಕದಿದ್ದಾಗ ಮದುವೆ ಆದರೆ ಮಕ್ಕಳೇ ಆಗಲ್ಲ ಅಂತಲೂ ಹೇಳಲ್ಲ. ಬಹಳಷ್ಟು ಜನಕ್ಕಾಗಿದೆ, ಕೆಲವರಿಗಷ್ಟೇ ಈ ಥರ ಪ್ರಾಬ್ಲಮ್ಸ್ ಬರೋದು. ಸರ, ಮತ್ತು ನಮ್ಮವ್ವಾರು 12 ವರ್ಷಕ್ಕೆ ಲಗ್ನ ಆಗೈತಂತ್ರಿ. ಲಗ್ನ ಆಗಿ ತಡಕಿಲ್ದ ನಾನು ಹುಟ್ಟೇನಿ, ನಮ್ಮ ತಂಗಿ ಹುಟ್ಟ್ಯಾಳ. ಮತ್ತು ಅವರೆಲ್ಲ ಚಲೋನ ಅದಾರ್ರಿಪ್ಪ. ನಮ್ಮ ಮಾವುಗಳಾತು, ನಮ್ಮ ದೊಡ್ಡಪ್ಪಗಳು, ಚಿಕ್ಕ ದೊಡ್ಡಪ್ಪಗಳು ಅಷ್ಟು ಸಣ್ಣ ವಯಸ್ಸಿಗೆ ಲಗ್ನ ಆಗಿರೋದ್ರಿ. ನಮ್ಮೂರಾಗೂ ಭಾಳ ಮಂದಿ ಆಗ್ಯಾರಲ್ರಿ, ನನ್ನ ದೋಸ್ತ್ರಿಗೆ ಆಗ್ಯಾವ್ರಿ. ಮತ್ತು ಇವ್ರವ್ರಿ ಅವ್ರದ್ದು ಅಷ್ಟು ಭಾಳ ಸಣ್ಣ ವಯಸ್ಸಿಗೆ ಮದುವೆ ಆಗಿರೋದ್ರಿ.
ನೋಡಪ್ಪ ಅದೇ ನನಗೆ ಗೊತ್ತು ನೀ ಹಿಂಗೆ ಕೇಳ್ತಿ ಅಂತೇಳಿ. ಏನಂದ್ರೆ ಅವಾಗಿನ ಫುಡ್ ಒಂದು ಬೇರೆ ಇತ್ತಪ್ಪ. ಜವಾರಿ ಕೂಳು ತಿಂದು ಏನು ಅವಾಗಿನ ಜನನೂ ಅಷ್ಟು ದಷ್ಟಪುಷ್ಟವಾಗಿದ್ರೆ ಮಕ್ಕಳು ಹಾಕಿತ್ತು. ಈಗ ಅವ್ರು 100 ವರ್ಷ ಚಿಲ್ಲರ್ನು ಬದುಕಿದವ್ರು ಅದಾರ. ನಾವು ಬದುಕಕ್ಕತ್ತೆ. ಇನ್ನು ನಾವು ಒಂದು ತಕ್ಕ ಮಟ್ಟಿಗೆ ಕೂಳು ನಮ್ದು ಇನ್ನೂ ಚಲೋ ಐತೆ ಅಂದ್ರೆ ಮುಂದೆ ಬರುವಂಥ ಮಕ್ಕಳದ್ದು ಹೆಂಗೈತೋ ಗೊತ್ತಿಲ್ಲ. ಹೌದಾ? ಈಗ ನಮ್ದು ಒಂದು ಲೆವೆಲಿಗೆ ಐತಪ್ಪ. ನೋಡಪ್ಪ ಈಗ ಹೇಳೋದೇನಂದ್ರೆ ಈಗ ಗುಳಿಗೆ ಔಷಧಿ ಇಬ್ರಿಗೂ ಕೊಡ್ತೀವಿ ತಗೋರಿ. ಸ್ವಲ್ಪ ದಿನ ಅವ್ರ ಗರ್ಭಕೋಶ ಬೆಳೀಲಿ, ಆಮೇಲೆ ಮತ್ತೆ ಮಕ್ಳು ಆಗೇ ಆಕತಿ. ಏನು ತೊಂದರೆ ಇಲ್ಲ, ಆಗದೇ ಇಲ್ಲ ಅಂತ ನಾ ಹೇಳಲ್ಲ. ಏನೂ ತೊಂದರೆ ಇಲ್ಲ, ಆಗ್ತಾವೆ. ಗುಳಿಗೆ ಔಷಧ ಈಗ ಮೆಡಿಸನ್ನು ಕಂಡು ಹಿಡಿತಾ ಇದಾರೆ. ಕೆಲವೊಂದಕ್ಕೆಲ್ಲ ಬರ್ತಾನೂ ಅದಾವು, ಬಂದೂ ಅದಾವು. ಏನಪ್ಪ ತಗೋ, ಅವನ್ನೆಲ್ಲ ಆರಾಮಾಗ್ತೈತಿ, ಮಕ್ಳು ಆಗ್ತಾವೆ. ಏನು ತೊಂದರೆ ಇಲ್ಲ, ಹೋಗಿ ಬರ್ರಿ. ತಿಂಗ್ಳಕ್ಕೊಮ್ಮೆ ಬಂದು ಪರೀಕ್ಷೆ ಮಾಡಿಸ್ಕೊಡ್ರಿಪ್ಪ ಚಂದಾಗಿ. ಈಗೇನು ಗುಳಿಗೆ ಎಷ್ಟು ಬರ್ದಿರ್ತೀನಲ್ಲ ಅವು ಇದಾಗಿಂದ ಮತ್ತೊಮ್ಮೆ ಬರ್ರಿ, ಮತ್ತೊಮ್ಮೆ ಪರೀಕ್ಷೆ ಮಾಡಿ ಹೇಳ್ತೇನಂತೆ. ಹ್ಞೂ ರೀ ಡಾಕ್ಟ್ರ್. ಈಗ ಗರ್ಭಕೋಶ ಬೆಳಿಲಿಲ್ಲ ಅಂದ್ರೆ ಈಗ ನಿಲ್ಲುದಿಲ್ಲನ್ರಿ ಹೊಟ್ಟಿಲಿ? ಅಯ್ಯೋ, ಸಮಸ್ಯೆ ಮೊದಲು ಎಲ್ಲೇ ಏನೈತೆ ಅಂತ ನಿನಗೆ ಆಗಲೇ ಹೇಳೇನಪ್ಪ ನಾನು. ಆಕಿಗೆ ಒಂದು ವೇಳೆ ಹೊಟ್ಟಿಲಿ ನಿಂದಿರ್ಬೋದು, ಈಗ ನಿಂದಿರ್ತಾಳೆ, ಏನು ತೊಂದರೆ ಇಲ್ಲ. ಆದರೆ ಈ ಗರ್ಭಕೋಶ ಸಣ್ಣದೈತೆ ಅಷ್ಟೇ. ಹಂಗೆ ಬಿಟ್ರೆ ಪ್ರೆಗ್ನೆಂಟ್ ಆಗಕ್ಕೆ ಏನು ತೊಂದರೆ ಇಲ್ಲ, ಆಕತಿ. ಆದ್ರೆ ಸಮಸ್ಯೆ ಇರೋದು ಬೇರೆ ಐತಲ್ಲಪ್ಪ. ಆಗಲೇ ಹೇಳೇನಲ್ಲ ಹಿಂಗೆ ರಿಪೋರ್ಟ್. ನಿನ್ನಲ್ಲೂ ಒಂದು ಚೂರು ಐತಿ, ಅದನ್ನು ನೀನು ಇದು ಮಾಡ್ಕೋಬೇಕು. ಆತ್ರಿ ಡಾಕ್ಟ್ರ್, ಹೋಗಿ ಬರ್ರಿ, ಏನು ಚಿಂತೆ ಮಾಡ್ಬೇಡ್ರಿ. ಬಿಡ ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ. ಹೌದ, ನಾನು ಒಂದು ಕಟ್ಟಿ ಬಿಟ್ಕೊಂಡು ರೊಕ್ಕ ಹೋಗಿ ಈಗ ಪೂಜೆದು ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತವ. ಜಿಗ್ಯಾತಾವ ಇದೆ ಅಲ್ಲಿ ನೋಡ್ರಿ.
ಹಾ. ಹ್ಮ್. ಫೋಟೋ ಹೊಡ್ಕೋಬೇಕ ಏನ್ ಮಾಡ್ಬೇಕ? ವಿಡಿಯೋ ಮಾಡಿ